ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ನುಗ್ಗೆಕಾಯಿ ರೆಸಿಪಿ. ಈ ನುಗ್ಗೆಕಾಯಿ ಸೀಸನಲ್ಲಿ ನುಗ್ಗೆಕಾಯಿ ಬದನೆಕಾಯಿ, ಇದು ಇನ್ನೊಂದು ಆಲೂಗಡ್ಡೆ, ಇದು ಮೂರು ಹಾಕಿ ಒಂದು ಗ್ರೇವಿ, ಸೆಮಿ ಗ್ರೇವಿ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಇಟ್ಕೋಬೋದು, ಅದನ್ನು ಮೈನ್ ಡಿಶ್ ಆಗಿ ಇಟ್ಕೋಬೋದು. ಆ ರೆಸಿಪಿನೇ ಇವತ್ತು ನೀವು ನೋಡ್ತಾ ಇರೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಬದನೆಕಾಯಿ ನುಗ್ಗೆಕಾಯಿ ಗ್ರೇವಿ ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಥರ ಮಾಡ್ಬೋದು. ನಾನು ಇವತ್ತು ಈ ಥರ ಮಾಡಿದ್ದೀನಿ, ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಇದಕ್ಕೆ ಏನೇನು ಬೇಕು, ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಒಂದು 5 ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಒಂದು 1/4 kg ಬದನೆಕಾಯಿ ಅಷ್ಟೇ ತೊಗೊಂಡಿರೋದು. ಬೇಕಾದರೆ ಆಲೂಗಡ್ಡೆ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಆಲೂಗಡ್ಡೆ ಸೇರಿಸ್ತಾ ಇಲ್ಲ, ಬರೀ ನುಗ್ಗೆಕಾಯಿ ಬದನೆಕಾಯಿ ಇಟ್ಟು ಮಾಡೋಣ. ಫಸ್ಟ್ ನುಗ್ಗೆಕಾಯಿ ಕ್ಲೀನಾಗಿ ತೊಳೆದು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಅದೇ ಥರನೇ ಬದನೆಕಾಯಿನೂ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಎಣ್ಣೆ, ಒಗ್ಗರಣೆಗೆ ಎಣ್ಣೆ, ನಿಮ್ಗೆ ಎಷ್ಟು ಈರುಳ್ಳಿ ಹಾಕ್ತೀರೋ ಅದಕ್ಕೆ ತಕ್ಕಷ್ಟು ಎಣ್ಣೆ, ಸಾಸಿವೆ ಹಾಕ್ಕೊಳ್ಳಿ. ಮೆಂತ್ಯ ಒಂದು ಸ್ವಲ್ಪ, ಇದು ಸಾಸಿವೆ ಸಿಡಿದಾದ್ಮೇಲೆ ಮೆಂತ್ಯ ಒಂಚೂರು ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನು. ಈಗ ಸಾಸಿವೆ ಎಲ್ಲ ಸಿಡಿತು, ನಾನು ಈರುಳ್ಳಿ ಸೇರಿಸ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಗೊಜ್ಜು ಬೇಕು ಅನಿಸುತ್ತೋ ಅದಕ್ಕೆ ತಕ್ಕಂಗೆ ನೀವು ಈರುಳ್ಳಿ ಸೇರಿಸ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಜೊತೆಗೇ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ನೋಡಿ. ಒಂದು ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ, ಒಂದು ಈರುಳ್ಳಿ ಸೇರಿಸ್ಕೊಳ್ಳಿ ದಪ್ಪದು. ಕರಿಬೇವು ಒಂದು ಸ್ವಲ್ಪ. ನಿಮಗೆ ಗ್ರೇವಿ ಗೊಜ್ಜು ಜಾಸ್ತಿ ಬೇಕಾದರೆ ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಸೇರಿಸ್ಕೊಳ್ಳಿ. ಟೊಮೆಟೊನೂ ಅಷ್ಟೇ, ಗ್ರೇವಿ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ಸೇರಿಸ್ಕೊಳ್ಳಿ. ನಾನು ಒಂದು 2 ಟೊಮೆಟೊ ಸೇರಿಸಿದ್ದೀನಿ, ಸಣ್ಣದೇ. ಟೊಮೆಟೊ ಒಂದು 50% ಫ್ರೈ ಆದರೆ ಸಾಕು. ಈಗ ನೀವು ಬದನೆಕಾಯಿ ನುಗ್ಗೆಕಾಯಿ ಸೇರಿಸ್ಕೋಬೋದು. ಯಾವ ಸೀಸನಲ್ಲಿ ಯಾವ ತರಕಾರಿ ಬರುತ್ತೋ ಆವಾಗ ನಾವು ಏನೇ ಮಾಡಿದ್ರೂ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ಸೀಸನ್ ಹೋದ್ಮೇಲೆ ನಾವು ಅಡುಗೆ ಮಾಡಿದರೆ ಅದೇನು ಅಷ್ಟೊಂದು ಟೇಸ್ಟ್ ಇರೋಲ್ಲ. ಇವಾಗ ಸೀಸನ್, ಇವಾಗ ಮಾಡ್ಕೊಳ್ಳೋಣ. ಬದನೆಕಾಯಿ ನುಗ್ಗೆಕಾಯಿ ಎಲ್ಲ, ಬದನೆಕಾಯಿ ಯಾವಾಗಲೂ ಇರುತ್ತೆ, ನುಗ್ಗೆಕಾಯಿ ಮಾತ್ರ ಸೀಸನಲ್ಲೇ ಸಿಗೋದು. ಆಮೇಲೆ ಏನೇ ಬಂದರೂ ಅದು ಟೇಸ್ಟ್ ಇರೋಲ್ಲ. ಈಗ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನುಗ್ಗೆಕಾಯಿ ಬದನೆಕಾಯಿ ಫ್ರೈ ಮಾಡಿಕೊಂಡು ಸಿಮ್ಮಲ್ಲಿಟ್ಟೆ ಫ್ರೈ ಮಾಡ್ಕೊಳ್ಳಿ. ಈಗ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ನೀವು ಸಾರಿನ ಪುಡಿ ಸೇರಿಸ್ಕೊಳ್ಳಿ. ಅಚ್ಕಾರದ ಪುಡಿ ಇದ್ದರೆ ಅದನ್ನು ಸೇರಿಸ್ಕೋಬೋದು. ನಾನಿವತ್ತು ಸಾರಿನ ಪುಡಿನೇ ಸೇರಿಸಿದ್ದೀನಿ. ತರಕಾರಿ ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ಆಮೇಲೆ ಬೇಕಾದರೆ ಇನ್ನು ಕಾಯೆಲ್ಲ ರುಬ್ಬಾಕ್ಬಿಟ್ಟು ಆಮೇಲೆ ಸೇರಿಸ್ಕೊಳ್ಳೋಣ. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಉಪ್ಪು ಸೇರಿಸ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಡಿ. ಬೇಯ್ತಾ ಇದೆ. ಈಗ ಒಂದು ತಟ್ಟೆ ಹಾಕಿ ಮುಚ್ಚಿಬಿಡೋಣ. ಮಧ್ಯ ನೋಡ್ಕೊಂಡು ಕಲಿಸ್ಕೊಡ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈಗ ತೆಂಗಿನಕಾಯಿ ಮಧ್ಯ ಒಂದು ಸ್ವಲ್ಪ ಕಲಿಸ್ಕೊಡಿ. ತೆಂಗಿನಕಾಯಿ ಒಂದು ಸ್ವಲ್ಪ ರುಬ್ಬಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಗೊಜ್ಜು ಚೆನ್ನಾಗಿರುತ್ತೆ. ಅಂದರೆ ಗೊಜ್ಜು ಒಂದು ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ, ಅದರಿಂದ ತೆಂಗಿನಕಾಯಿ ಒಂದು ಸ್ವಲ್ಪ ರುಬ್ಬಿ ಹಾಕೋಣ. ಅಲ್ಲಿ ರುಬ್ಬಿರೋ ತೆಂಗಿನಕಾಯಿ ಸ್ವಲ್ಪ ಒಂದು 2-3 ಪೀಸ್ ಅಷ್ಟೇ ಹಾಕಿರೋದು, ಯಾಕಂದರೆ ಗ್ರೇವಿ ಟೇಸ್ಟು ಅದು ಅಗಿಲ್ಲದೆ ಹಂಗೇನು ಮಾಡ್ಬೋದು. ನೀವು ತೆಂಗಿನಕಾಯಿ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಜೊತೆಗೆ ನೀವು ರುಬ್ಬಿರೋ ತೆಂಗಿನಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿ. ಇದು ನಿಮಗೆ ಎಷ್ಟು ಗ್ರೇವಿ ಬೇಕೋ ಅದಕ್ಕೆ ತಕ್ಕಂಗೆ, ಗಟ್ಟಿಯಾಗಿ ಗ್ರೇವಿ ಮಾತ್ರ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಜಾಸ್ತಿನೇ ಬೇಯಿಸಬೇಕು. ಎಲ್ಲ ಗ್ರೇವಿ ಬೇಡ, ನನಗೆ ಗೊಜ್ಜು ಥರ ಬೇಕು ಅಂದರೆ, ನೀರು ಒಂದು ಸ್ವಲ್ಪ ತೆಳ್ಳಗಿರಬೇಕು ಅಂದರೆ ನೀವು ಅದಕ್ಕೆ ತಕ್ಕಂಗೆ ಬೇಯಿಸ್ಕೊಳ್ಳಿ. ನಾನು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ, ಗಟ್ಟಿಯಾಗಿ ಗೊಜ್ಜು ಥರ ಮಾಡಿದ್ದೀನಿ. ಒಂದು ಸ್ವಲ್ಪ ನೀರಾಗಬೇಕಂದ್ರೆ ನೀವು ನೀರಾಗೂ ಇಟ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಹೆಂಗೆ ಮಾಡಿದ್ರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು, ಚೆನ್ನಾಗಿ ರೆಡಿಯಾಗಿದೆ ನುಗ್ಗೆಕಾಯಿ ಬದನೆಕಾಯಿ ಪಲ್ಯ. ಇದನ್ನು ಒಂದು ಸ್ವಲ್ಪ ನೀರಾಗಿ ಮಾಡಿದ್ರೆ ಮುದ್ದೆಗೆ ತಿನ್ಬೋದು, ಆದರೆ ಈ ರೀತಿ ಮಾಡಿದ್ರೆ ಅನ್ನಕ್ಕೆ ಚೆನ್ನಾಗಿರುತ್ತೆ. ಅನ್ನಕ್ಕೆ ಹಂಗೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ನೀರಾಗಿ ಬೇಕಂದರೆ ಮಾಡ್ಕೋಬೋದು, ಅದು ಟೇಸ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ ಬದನೆಕಾಯಿ ಪಲ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ.
ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.